ಆತ್ಮೀಯರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಇನ್ನೊಂದು ಹೊಸ ವಿಡಿಯೋದ ಮೂಲಕ ನಾನು ನಿಮ್ಮಿಂದ ಇವತ್ತಿನ ದಿನ ಹಾಜರಾಗಿದ್ದೀನಿ. ಎ ಹೀರೋ ಈ ಲೆಸನಿನ ಕೇವಲ 9 ಪಾಯಿಂಟ್ಸ್ನಲ್ಲಿ ಪೂರ್ತಿ ಪಾಠದ ಒಂದು ಸಮ್ಮರಿ ಅಥವಾ ಸಾರಾಂಶವನ್ನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀನಿ. SLCಯ ತುಂಬ ಕಷ್ಟಪಡುವಂಥ ವಿದ್ಯಾರ್ಥಿಗಳಿಗೆ ತುಂಬ ಸುಲಭವಾಗಿ 3 ಮಾರ್ಕ್ಸನ್ನು ಪಡೆಯುವಂಥ ಒಂದಿಷ್ಟು ಸಮ್ಮರಿಯನ್ನು ನಿಮ್ಮ ಮುಂದೆ ತೀರಾ ಸುಲಭವಾಗಿ ಸರಳವಾದಂತಹ ಕೆಲವೊಂದು ಪಾಯಿಂಟ್ಸ್ಗಳ ಮೂಲಕ ಕೇವಲ 9 ಪಾಯಿಂಟ್ಸಲ್ಲಿ ನಿಮ್ಮ ಮುಂದೆ ಒಂದು ಪಠ್ಯದ ಸಾರಾಂಶ ಎ ಹೀರೋದಲ್ಲಿ ಯಾವುದೇ ಟೈಪಿನ ಲಾಂಗ್ ಆನ್ಸರ್ ಕೇಳಿದ್ರೂ ಕೂಡ ಈ 9 ಪಾಯಿಂಟನ್ನು ಬರೆದ್ರೆ ಸಾಕು. ಖಂಡಿತವಾಗಿಯೂ ಎಲ್ಲ ಮಕ್ಕಳು, ಅದರಲ್ಲೂ ಕೂಡ ಪಾಸಾಗೋದಕ್ಕೆ ಕಷ್ಟಪಡುವಂಥ ಮಕ್ಕಳಂತೂ ಖಂಡಿತವಾಗಿಯೂ 2ರಿಂದ 3 ಮಾರ್ಕ್ಸನ್ನು ಸುಲಭವಾಗಿ ತಗೊಳ್ಳುವಂಥ ಒಂದಿಷ್ಟು ಅಂಶಗಳನ್ನು ಇಲ್ಲಿ ತಗೊಂಬಂದಿದ್ದೀನಿ. ಅಂದಹಾಗೆ ನಾನು ನಿಮ್ಮ ರಾಘವೇಂದ್ರ ಹೊರಬೈಲು. ನನ್ನ ವಿಡಿಯೋವನ್ನು ನೋಡ್ತಾ ಬರ್ತಾ ಇದ್ದೀರಾ. ಇನ್ನೂ ಹೆಚ್ಚಿನದಾಗಿ ವಿಡಿಯೋನ ನೋಡ್ತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ಅನ್ನುವಂಥ ಭರವಸೆನ ಇಟ್ಕೊಳ್ತಾ, ಇಷ್ಟ ಆದರೆ ಲೈಕ್ ಒತ್ತಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನೋಡ್ತಾ ಹೋಗೋಣ ಅಲ್ವಾ. ಪಾಯಿಂಟ್ಸನ್ನು ನೋಡ್ತಾ ಹೋಗೋಣ. ಸಿಂಪಲ್ಲಾಗಿ ತುಂಬ ಸರಳವಾದಂಥ ಪಾಯಿಂಟ್ಗಳನ್ನು ಒಂದಾದ ಮೇಲೆ ಒಂದು ಬಂತು ನೋಡಿ. ಮೊದಲನೇ ಪಾಯಿಂಟು, ಸ್ವಾಮಿ ಯೂಸ್ ಟು ಸ್ಲೀಪ್ ಬಿಸೈಡ್ ಇಸ್ ಗ್ರ್ಯಾನಿ. ನಮ್ಗೆ ಗೊತ್ತಿದೆ, ಸ್ವಾಮಿ ಯೂಸ್ ಟು ಸ್ಲೀಪ್ ಬಿಸೈಡ್ ಇಸ್ ಗ್ರ್ಯಾನಿ. ಅಜ್ಜಿ ಪಕ್ಕ ಯಾವಾಗಲೂ ಸ್ವಾಮಿ ಮಲ್ಕೊಳ್ತಿದ್ದ. ಹೀಗಿದ್ದಾಗೇನಾಯಿತು, ಹಿಸ್ ಫಾದರ್ ಆರ್ಡರ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ಹಿಸ್ ಆಫೀಸ್ ರೂಮ್. ಒಂದಿನ ಏನಾಯಿತು, ಫಾದರು ಸ್ವಾಮಿಗೆ ತನ್ನ ಆಫೀಸ್ ರೂಮಲ್ಲಿ ಒಬ್ಬರೇ ಮಲ್ಕೋಬೇಕು ಅಂತ ಹೇಳ್ತಾರೆ ನೈಟು. ಸೊ ಅದೇನಾಯಿತು, ಸ್ವಾಮಿ ಟ್ರೈ ಟು ಎಸ್ಕೇಪ್ ಬಟ್ ಫೇಲ್ಡ್. ಆದರೆ ಮೊದಲೇ ಹೇಳಿದಾಗೆ ಸ್ವಾಮಿ ಎಲ್ಲಿ ಮಲ್ಕೊಳ್ತಿದ್ದ, ಯೂಸ್ ಟು ಸ್ಲೀಪ್ ಬಿಸೈಡ್ ಈಸ್ ಗ್ರ್ಯಾನಿ, ಅಜ್ಜಿ ಪಕ್ಕ ಮಲ್ಕೊಳ್ತಿದ್ದ. ಇವನು ಒಬ್ಬನೇ ಮಲ್ಕೋ ಅಂತ ತಂದೆ ಹೇಳಿದಾಗ ಅಥವಾ ಫಾದರ್ ಹೇಳಿದ ತಕ್ಷಣವೇ ಅವನಿಗೆ ಇಷ್ಟ ಆಗಲಿಲ್ಲ. ಸೊ ಸ್ವಾಮಿ ಟ್ರೈ ಟು ಎಸ್ಕೇಪ್ ಬಟ್ ಫೇಲ್. ಅವರ ಅಪ್ಪನಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ದ, ಆದರೆ ಸೋತ್ ಹೋದ, ಎಸ್ಕೇಪ್ ಆಗೋದಕ್ಕೆ ಆಗಲಿಲ್ಲ. ಸೊ ಒಬ್ಬನೇ ಮಲ್ಕೊಳ್ಳೇಬೇಕಾಗೋ ಅನಿವಾರ್ಯತೆ ಬಂತು. ಸೊ ಆವಾಗೇನಾಯಿತು, ಹಿಸ್ ಸ್ಲೀಪ್ ವಾಸ್ ಫಿಲ್ಡ್ ವಿತ್ ನೈಟ್ ಮೇರ್ಸ್. ಸೊ ಒಬ್ಬನೇ ಮಲ್ಕೊಂಡಿದ್ದಾನೆ, ಒಬ್ಬನೇ ಅವತ್ತು ಮಲಗಿರಲಿಲ್ಲ, ಫಸ್ಟ್ ಟೈಮ್ ಮಲ್ಕೊಳ್ತಾ ಇರೋದು. ಹಾಗಾಗಿ ಮಲ್ಕೊಂಡಾಗ ಹಿಸ್ ಸ್ಲೀಪ್ ವಾಸ್ ಫಿಲ್ಡ್ ವಿತ್ ನೈಟ್ ಮೇರ್ಸ್ ಅಂದರೆ ಕೆಟ್ಟ ಕನಸುಗಳು ಬೀಳೋದಕ್ಕೆ ಶುರುವಾಯಿತು ಅವನ ಅನಿದ್ರೆಯಲ್ಲಿ. ಆಮೇಲೆ ಏನಾಯಿತು, ಇನ್ ನೈಟ್ ಮೇರ್ ಅ ಟೈಗರ್ ವಾಸ್ ಚೇಸಿಂಗ್ ಹಿಮ್. ಅವನ ನೈಟ್ ಮೇರ್, ಆ ಕೆಟ್ಟ ಕನಸಲ್ಲಿ ಒಂದು ಟೈಗರ್ ಅವನನ್ನು ಚೇಸ್ ಮಾಡೋದಕ್ಕೆ ಶುರುವಾಗುತ್ತೆ. ಚೇಸ್ ಮಾಡ್ತಾ ಇದೆ ಟೈಗರು. ಹಿಸ್ ಫೀಟ್ ವಾಸ್ ಸ್ಟಕ್ ಟು ದ ಗ್ರೌಂಡ್ ಆ್ಯಂಡ್ ಕುಡಂಟ್ ಓಪನ್ ಹಿಸ್ ಐಸ್. ಕನಸು ಬಿದ್ದಿದೆ, ಕೆಟ್ಟ ಕನಸು ಬಿದ್ದಿದೆ. ಹುಲಿ ಚೇಸ್ ಮಾಡ್ತಾ ಇದೆ, ಮೀನ್ಸ್ ಒಂದು ಟೈಗರ್ ಚೇಸ್ ಮಾಡ್ತಿದೆ, ಓಡಬೇಕು ಅಂದ್ಕೊಂಡು ಹೋಗಿದ್ದಾನೆ. ಆದರೆ ಹಿಸ್ ಫೀಟ್ ವರ್ ಸ್ಟಕ್ ಟು ದ ಗ್ರೌಂಡ್. ಆದರೆ ಅವನ ಕಾಲುಗಳು ನೆಲಕ್ಕೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದೆ. ಆ್ಯಂಡ್ ಕುಡಂಟ್ ಓಪನ್ ಹಿಸ್ ಐಸ್. ಕಣ್ಣು ಕೂಡ ಬಿಡೋದಕ್ಕೆ ಆಗ್ತಾ ಇಲ್ಲ. ಮುಂದೇನಾಯಿತು, ಎ ಬರ್ಗ್ಲರ್ ವಾಸ್ ಮೂವಿಂಗ್ ಇನ್ ದ ಡಾರ್ಕ್ನೆಸ್. ಅವನ ಕನಸಲ್ಲಿ ಒದ್ದಾಡ್ತಾ ಇರಬೇಕಾದ್ರೇ ಒಬ್ಬ ಬರ್ಗ್ಲರ್ ಅಂದರೆ ಗೊತ್ತು, ಎ ಹೌಸ್ ಬ್ರೇಕರ್ ಅಥವಾ ಒಬ್ಬ ಕಳ್ಳ ವಾಸ್ ಮೂವಿಂಗ್ ಇನ್ ದ ಡಾರ್ಕ್ನೆಸ್. ಆ ಮನೆಯ ಕತ್ತಲೆಯಲ್ಲಿ ಒಬ್ಬರೇ ಮಲಗಿದ್ನಲ್ಲ ಸ್ವಾಮಿ, ಅಲ್ಲೊಬ್ಬ ಬರ್ಗ್ಲರು ಮೂವ್ ಆಗ್ತಾ ಇದ್ದಾನೆ ಕತ್ತಲೆಯಲ್ಲಿ. ಆದರೆ ಅವನಿಗೆ ಸ್ವಾಮಿಗದು ಬರ್ಗ್ಲರ್ ಅನ್ನೋದು ಗೊತ್ತಾಗಲಿಲ್ಲ. ಸ್ವಾಮಿ ಹಗ್ಡ್ ಆ್ಯಂಡ್ ಬಿಟ್ ಹಿಮ್. ಅವನು ಸ್ವಾಮಿ ಅದೊಂದು ಗೋಸ್ಟ್ ಅಥವಾ ಡೆವಿಲ್ ಅಂದ್ಕೊಂಡು ಟೈಟಾಗಿ ನನ್ನನ್ನು ಹಿಡ್ಕೊಂಡು ಹೋಗೋಕ್ಕೆ ಬಂದಿದೆ ಅಂತೇಳಿ ಹಗ್ಡ್ ಆ್ಯಂಡ್ ಬಿಟ್ ಹಿಮ್. ಅದನ್ನು ಟೈಟಾಗಿ ಹಿಡ್ಕೊಂಡು ಜೋರಾಗಿ ಕಚ್ಚಿಬಿಡ್ತಾನೆ. ಕಚ್ಚಿದ್ರಿಂದ ಏನಾಯಿತು, ಹಿ ಕಾಟ್ ದ ಬರ್ಗ್ಲರ್ ಆ್ಯಂಡ್ ಬಿಕೇಮ್ ಎ ಹೀರೋ. ಅವನು ಗೋಸ್ಟ್ ಅಂದ್ಕೊಂಡು ಹಿಡ್ಕೊಂಡಿರುವಂಥ ಕಚ್ಚಿದ್ದು ಬರ್ಗ್ಲರ್ ಆಗಿದ್ದರಿಂದ ಬರ್ಗ್ಲರ್ ಈಸಿಯಾಗಿ ಸಿಗಾಕ್ಕೊಂಡ. ಆದ್ದರಿಂದ ಸ್ವಾಮಿ ಬಿಕೇಮ್ ಎ ಹೀರೋ. ಎಸ್, ಈ 9 ಪಾಯಿಂಟನ್ನು ಯಾವುದೇ ಮಗು ತುಂಬ ಸುಲಭವಾಗಿ ಕಲಿಬೋದು. ಕಲ್ತಿದ್ದೇ ಆದರೆ ಕ್ವಶನ್ ಯಾವುದೇ ರೀತಿ ಕೇಳಿದ್ರು, ಹೌ ಸ್ವಾಮಿ ಬಿಕೇಮ್ ಎ ಹೀರೋ ಅಥವಾ ಹೌ ಆ ಕವರ್ಡ್ ಬಾಯ್ ಸ್ವಾಮಿ ಬಿಕೇಮ್ ಎ ಹೀರೋ ಅಂತ ಕೇಳಿದ್ರೆ ತುಂಬ ಸುಲಭವಾಗಿ 3 ಮಾರ್ಕ್ಸು ಸಿಗುತ್ತೆ. ಅಥವಾ ಬೇರೆ ರೀತಿ ಕೇಳಿದ್ರು ಕೂಡ, ಅಥವಾ ಏನು ವಾಟ್ ಡೆಸ್ಪರೇಟ್ ಅಟೆಂಪ್ಟ್ಸ್ ಸ್ವಾಮಿ ಟ್ರೈ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್ ಅಂತ ಕೇಳ್ಬೋದು. ಅಥವಾ ವಾಟ್ ವಾಸ್ ದ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ಟು ಸ್ವಾಮಿ ವೆನ್ ಹಿ ವಾಸ್ ಸ್ಲೀಪಿಂಗ್ ಅಂಡರ್ ದ ಬೆಂಚ್ ಅಂತ ಕೇಳ್ಬೋದು. ಈಗ ಹೇಗೆ ಕೇಳಿದ್ರು ಕೂಡ ಕನಿಷ್ಠ 2ರಿಂದ 3 ಮಾರ್ಕ್ಸು ಸುಲಭವಾಗಿ ತಗೊಳ್ಳುವಂತಹ ಒಂದು ಸಮ್ಮರಿಯನ್ನು ನಾನಿಲ್ಲಿ ಕೊಟ್ಟಿದ್ದೀನಿ. ವಿದ್ಯಾರ್ಥಿಗಳಿಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಇನ್ನೂ ಹೆಚ್ಚಿನ ವಿಡಿಯೋನ ನೋಡ್ತಾ ಇರಿ. ಥ್ಯಾಂಕ್ ಯು, ಧನ್ಯವಾದಗಳು.